ಎಲ್ಲರಿಗೂ ನಮಸ್ಕಾರ. ಇಂದು ಛಂದಸ್ಸಿನ ಪ್ರಕಾರವಾದಂಥ ಕಂದದ ಬಗ್ಗೆ ಮಾತನಾಡೋಣ. ಕನ್ನಡದ ಪ್ರಾಚೀನ ಸಾಹಿತ್ಯದಲ್ಲಿ ಕಂದ ಎಂಬ ಮಾತ್ರ ಛಂದಸ್ಸು ಹೆಚ್ಚು ಬಳಕೆಯಾಗಿದೆ. ಈ ಚಂಪು ಸಾಹಿತ್ಯದಲ್ಲಿ ಇದರ ಬಳಕೆ ದೊಡ್ಡ ಮಟ್ಟದ್ದು ಅಂತ ಹೇಳಬಹುದು. ಹಳಗನ್ನಡ ಸಾಹಿತ್ಯದಿಂದ ಹೊಸಗನ್ನಡ ಸಾಹಿತ್ಯದವರೆಗೆ ಇದರ ವ್ಯಾಪ್ತಿ ಸಾಕಷ್ಟು ವೈವಿಧ್ಯಮಯವಾಗಿ ಹರಡಿದೆ. ಕಂದ ಎಂಬುದು ಸಂಸ್ಕೃತದಲ್ಲಿ ಆರ್ಯಗೀತಿ ಎಂಬ ಹೆಸರಿನಲ್ಲಿ ಗುರುತಿಸಿಕೊಂಡಿದೆ. ಹಾಗೆಯೇ ಪ್ರಾಕೃತದಲ್ಲಿ ಸ್ಕಂದಕ ಎಂಬ ಹೆಸರಿನಲ್ಲಿ ಕರೀತಾರೆ. ತೆಲುಗು ಹಾಗೂ ಕನ್ನಡದಲ್ಲಿ ಕಂದ ಎಂಬ ಹೆಸರಿನಲ್ಲಿ ಪ್ರಚಲಿತವಾಗಿರುವ ಇದು ಒಂದು ಛಂದಸ್ಸಿನ ಮಹತ್ವಪೂರ್ಣವಾದಂಥ ಪ್ರಕಾರ. ಕಂದದ ಲಕ್ಷಣಗಳನ್ನು ನಾವು ನೋಡೋದಾದರೆ, ಕಂದ ಪದ್ಯ 4 ಸಾಲುಗಳಿಂದ ಕೂಡಿದಂಥ ಪದ್ಯ. ಈ 1 ಮತ್ತು 3ನೆಯ ಸಾಲುಗಳು ಒಂದು ಸಮನಾಗಿರುತ್ತವೆ. 2 ಮತ್ತು 4ನೆಯ ಸಾಲುಗಳು ಒಂದು ಸಮನಾಗಿರುತ್ತವೆ. ಈ 1 ಮತ್ತು 3ನೆಯ ಸಾಲುಗಳಲ್ಲಿ ಕ್ರಮವಾಗಿ 4 ಮಾತ್ರೆಯ 3 ಗಣಗಳು ಬರುತ್ತವೆ. 2 ಮತ್ತು 4ನೆಯ ಸಾಲುಗಳಲ್ಲಿ ಕ್ರಮವಾಗಿ 4 ಮಾತ್ರೆಯ 5 ಗಣಗಳು ಬರುತ್ತವೆ. 1, 3, 5, 7ನೆಯ ಸ್ಥಾನದಲ್ಲಿ ಲಘು ಗುರು ಲಘು ಈ ರೀತಿಯ ಮಧ್ಯ ಗುರುವುಳ್ಳ ಜಗಣ ಬರಬಾರದು. 6ನೆಯ ಸ್ಥಾನದಲ್ಲಿ ಲಘು ಗುರು ಲಘು ಈ ರೀತಿ ಮಧ್ಯ ಗುರುವುಳ್ಳ ಗಣ ಅಥವಾ 4 ಲಘುಗಳಿರುವ ಗಣ ಬರಲೇಬೇಕು. ಪದ್ಯದ ಕೊನೆಯಲ್ಲಿ 2 ಗುರು ಅಥವಾ 2 ಲಘು 1 ಗುರು ಇರುವ ಗಣ ಬರಬೇಕು. ಈ ರೀತಿಯ ಲಕ್ಷಣವುಳ್ಳ ಪದ್ಯವನ್ನು ನಾವು ಕಂದ ಪದ್ಯ ಅಂತ ಕರಿತೀವಿ. ಇನ್ನು ಕಂದದ ಇತಿಹಾಸ ನೋಡೋದಾದರೆ, ಕಂದದ ಇತಿಹಾಸ ಅಥವಾ ಕನ್ನಡದಲ್ಲಿ ಕಂದದ ಇತಿಹಾಸ ಸುಮಾರು 8ನೇ ಶತಮಾನದಿಂದ ಆರಂಭ ಆಗುತ್ತೆ. ನರಸಿಂಹರಾಜಪುರದ ಸಿಂಗಣಗದ್ದೆ ಜೈನ ಮಠದಲ್ಲಿ ದೊರೆತ ತಾಮ್ರ ಶಾಸನದಲ್ಲಿ ಲಿಖಿತವಾಗಿರುವ 2 ಕಂದ ಪದ್ಯಗಳೇ ಪ್ರಾಯಶಃ ಪ್ರಾಚೀನವಾದಂಥವು. ಇವುಗಳ ಭಾಷೆ ಶೈಲಿಗಳು ಕನ್ನಡತನವನ್ನು ಪ್ರತಿಬಿಂಬಿಸುವಂತಿದ್ದರೂ ಕೂಡ ಮಾತ್ರ ಸಂಖ್ಯೆಯ ದೃಷ್ಟಿಯಿಂದ ಇವುಗಳಲ್ಲಿ ನ್ಯೂನ್ಯತೆಗಳಿವೆ. ಕವಿರಾಜ ಮಾರ್ಗದ ಪೂರ್ವದಲ್ಲಿ ನಮಗೆ 3 ಕಂದಗಳು ದೊರೆಯುತ್ತವೆ. ಕವಿರಾಜ ಮಾರ್ಗದ ನಂತರದ ಕನ್ನಡ ಸಾಹಿತ್ಯದಲ್ಲಿ ಕಂದದ ಬಳಕೆ ಪ್ರಮುಖವಾದ ಛಂದಸ್ಸಾಗಿ ಸಾಕಷ್ಟು ಬಳಕೆಯಾಗಿದೆ. ಪಂಪ, ರನ್ನ, ಪೊನ್ನ, ನಾಗವರ್ಮ, ನಾಗಚಂದ್ರ ಮುಂತಾದ ಕವಿಗಳ ಚಂಪು ಕೃತಿಗಳಲ್ಲಿ ಕಂದ ಪದ್ಯದ್ದೇ ಮೇಲುಗೈ ಎಂದು ಹೇಳಬಹುದು. ಡಿ.ಎಸ್. ಕರ್ಕಿಯವರು ಹೇಳೋ ಹಾಗೆ ಚಂಪು ಕವಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಬಂಧ ಕಂದ ಅಂತ ಹೇಳಬಹುದು. ಒಂದು ಕಾವ್ಯದಲ್ಲಿ ಸಾಮಾನ್ಯವಾಗಿ ಕಂದ ಪದ್ಯಗಳು ಆ ಕಾವ್ಯದ ಅರ್ಧದಷ್ಟು ಅರ್ಧಕ್ಕಿಂತ ಹೆಚ್ಚೇ ಇರುತ್ತವೆ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗೆ ಸಂದಂಥ ಸ್ಥಾನ ಪಾಂಡಿತ್ಯ ಪ್ರಧಾನ ಕಾವ್ಯದಲ್ಲಿ ಕಂದಕ್ಕೆ ಸಲ್ಲುತ್ತದೆ ಎಂದಿದ್ದಾರೆ. ಇನ್ನು ಕನ್ನಡ ಕೈಪಿಡಿಗಾರರು ಚಂಪು ಕಾವ್ಯವೆಂದರೆ 3/4 ಪಾಲು ಕಂದ, 1/4 ಪಾಲು 6 ವೃತ್ತಗಳು ಎಂದಿದ್ದಾರೆ. ಜನ್ನನ ಯಶೋಧರ ಚರಿತೆಯಲ್ಲಿ ಕಂದ ಪದ್ಯಗಳದ್ದೇ ಮೇಲುಗೈ ಎಂದು ಹೇಳಬಹುದು. ಹೀಗೆ ಕವಿರಾಜ ಮಾರ್ಗಕಾರನಿಂದ ಆರಂಭವಾದಂಥ ಕಂದ ಪದ್ಯದ ಬಳಕೆ ಬಸವಪ್ಪ ಶಾಸ್ತ್ರಿಯವರಿಂದ ಆಧುನಿಕದವರೆಗೂ ತನ್ನ ರಚನೆ ಮತ್ತು ಪ್ರಚಾರತೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ ಎನ್ನಬಹುದು. ಇನ್ನು ಕಂದದ ಮೌಲ್ಯದ ಬಗ್ಗೆ ಮಾತನಾಡೋದಾದರೆ, ಡಿ.ಎಸ್. ಕರ್ಕಿಯವರು ಹೇಳ್ತಾರೆ, ಕಂದ ನದಿಯಂತೆ ತುಂಬ ಗಂಭೀರವಾಗಿ ಪ್ರವಹಿಸುವ ಚಂದೋಲಯವಲ್ಲ, ಚಿಲುಮೆಯಂತೆ ಚಿಮ್ಮುವ ಲಯ. ಚಿಕ್ಕ ಚಿಕ್ಕ ಭಾವಗಳನ್ನು ಚೊಕ್ಕವಾಗಿ ಅದು ಚಿತ್ರಿಸಬಲ್ಲದು. ಉಪಮೆ ಮತ್ತು ದೃಷ್ಟಾಂತಗಳಿಂದ ಭಾವವನ್ನು ಮಿಂಚಿನಂತೆ ಬೆಳಗಬಲ್ಲದು. ಹಸಿಗೋಡೆಯಲ್ಲಿ ಹರಳು ನೆಟ್ಟಂತೆ ಅದರ ಪರಿಣಾಮ ಎಂದಿದ್ದಾರೆ. ರಂಶ್ರೀ ಮುಗಳಿಯವರು ಕಂದ ಪದ್ಯದ ಶಾಸ್ತ್ರ ವಿಚಾರದ ಖಚಿತತೆಗಾಗಲಿ ಕಾವ್ಯ ಕಲ್ಪನೆಯ ಅಡಕಕ್ಕಾಗಿ ಸರಿಹೊಂದುವ ಚಂದೋಬಂಧ ಎಂದಿದ್ದಾರೆ. ಉದಾಹರಣೆ, 2ನೇ ನಾಗವರ್ಮನ ಕಾವ್ಯಾವಲೋಕನ, ಕೇಶಿರಾಜನ ಶಬ್ದಮಣಿ ದರ್ಪಣಂ. ಒಟ್ಟಿನಲ್ಲಿ ಕಂದನ ಅಳು ನಗುವಿನ ರಾಗದಂತೆಯೇ ಕೋಪ, ನಗೆ, ರೋಷ, ಪ್ರೀತಿ, ಕರುಣೆ ಎಲ್ಲ ಸನ್ನಿವೇಶಗಳನ್ನು ಸಮರ್ಥವಾಗಿ ಸೃಷ್ಟಿಸಿ ಸೆರೆ ಹಿಡಿಯಬಲ್ಲದು. ನವರಸಗಳ ತುಂಬಿಕೊಂಡು ಗಂಭೀರವಾಗಿ ಹರಿದು ಒಂದೊಂದು ಸಲ ಪ್ರವಾಹದಂತೆ ಹರಿಯುವುದೂ ಉಂಟು. ಕಂದದ ಬಂಧ ಚಿಕ್ಕದಾದರೂ ಅದರ ಅಂದ ತುಂಬ ಚಂದ. ನಮಸ್ಕಾರ.